ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಭಾರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ मनोजभं मारुततुल्यवेगं जतेन्द्रियं बुद्धिमतां वरिष्ठं वातात्मजं वानरोदमुख्यं श्रीरामदूतं शिरसा नमामि पद्मानने पद्मपत्रे पद्मप्रिये पद्मदलायताक्षे विश्वप्रिये विष्णुमनोनुकूले त्वत्पादपद्मं मयि सन्निधत्स्व यासा पद्मासरस्ता विपुलकटितटी पद्मपत्रायताक्षीं श्रीं अंबां भगवतीं श्रीं ललितां राजराजेश्वरीं वे नमः ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು, ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿದ್ದಾಯಿತು. ಲಕ್ಷ್ಮಿಯ ಕೃಪಾ ಕಟಾಕ್ಷ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಹಾಗೆ ರಾಶಿಫಲದಲ್ಲಿರ್ತಕ್ಕಂಥ ಲಾಭ ನಷ್ಟಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾದಂಥದ್ದು ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬಹಳ ದಿನಗಳ ನಂತರ ಮೇಷರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಇದೆ. ಇವತ್ತು ನನ್ನದು ತಂದು ಅಂತ ಹೇಳಿ ಆ ಪ್ರೀತಿ ವಿಶ್ವಾಸದ ನಡೆ ಇದೆಯಲ್ಲ, ಮತ್ತು ಪ್ರೀತಿ ವಿಶ್ವಾಸದ ಮಾತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ನಡೆ ನಡವಳಿಕೆಗಳಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಒಂದು ಗೌಪ್ಯವಾಗಿ ನಡೆಸುವಂತಹ ವಿದ್ಯೆ ಅಥವಾ ಗೌಪ್ಯವಾಗಿ ಅರ್ಥ ಮಾಡಿಕೊಂಡು ಒಂದು ಬದುಕಿನಡೆ ನಡೆಯುವಂತಹದ್ದು, ಅಥವಾ ಯಾರೊಬ್ಬರಿಗೂ ವಿಚಾರವಾಗಲಿ ವಿಷಯಗಳಾಗಲಿ ಗೊತ್ತಿಲ್ಲದಿರ ನಿಮ್ಮ ಮನಸ್ಸಿಗೆ ಸರಿ ಅನ್ಸದ್ದನ್ನು ಅಥವಾ ನಿಮಗಷ್ಟೇ ಅರ್ಥ ಮಾಡಿಕೊಂಡು ನಡೆದು ಮುಂದೆ ಲಾಭವನ್ನು ಗಳಿಸುವಂತಹ ಒಂದಷ್ಟು ಕೆಲಸಗಳು ಇವತ್ತು ಮೇಷರಾಶಿಯವರು ನಡೆಸ್ಕೊಳ್ತೀರಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು. ನಿಮ್ಮ ಆರೋಗ್ಯದಲ್ಲಾಗ್ತಕ್ಕಂತಹ ವ್ಯತ್ಯಾಸಗಳು, ಮಾನಸಿಕವಾದಂತಹ ಒತ್ತಡ, ನಿಂದನೆಯ ಮಾತು, ಜೊತೆಗೆ ಇಟ್ಟ ವಸ್ತು ಕಾಣೆಯಾಗ್ತಕ್ಕಂಥದ್ದು, ಹುಡುಕಾಟಿಕೆ ಸಮಯ ವೃಥಾ ವೇಸ್ಟ್ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಶಾಲಾ ಕಾಲೇಜ್ಗೆ ಹೊರಡುವಂಥ ಮಕ್ಕಳು ಅಥವಾ ಆಫೀಸುಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳು, ಮನೆಯಲ್ಲೇ ಇರ್ತಕ್ಕಂಥ ತಾಯಂದರು, ಯಾರೊಬ್ಬರು ಇದ್ರೂ ಸಹಿತ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 45 ನಿಮಿಷದವರೆಗೂ ಅಷ್ಟು ಲಾಭದಲ್ಲಿರ್ತಕ್ಕಂಥದ್ದಲ್ಲ. 1 ಗಂಟೆ 45 ನಿಮಿಷದವರೆಗೂ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ, ಮಾನಸಿಕವಾದಂಥ ಒತ್ತಡ ಇರುತ್ತೆ, ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಇರುತ್ತೆ, ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸುತ್ತೆ. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ನಿಮ್ಮ ಪ್ರಯತ್ನ ವಿಫಲತೆ ಏನೇನೋ ಎಂಬಂಥ ರೀತಿ ಇರುತ್ತೆ. ಆದರೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಬದಲಾವಣೆ ಕಾಣೋದು ಯಾವಾಗ? ಮಧ್ಯಾಹ್ನ ಸರಿಸುಮಾರು 2 ಗಂಟೆ ನಂತರ. ಮಧ್ಯಾಹ್ನ ಅಪರಾಹ್ನ ಕಾಲದ 2 ಗಂಟೆ ಆದಮೇಲೆ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದಾದ ನಂತರ ಇವತ್ತಿನ ದಿನ ರಾಹುಕಾಲದಲ್ಲಿ, ಅಂದರೆ ಮಾಧ್ಯಾಹ್ನಿಕ ರಾಹುಕಾಲದಲ್ಲಿ ತಾಯಿ ದುರ್ಗೆಯನ್ನ ಪ್ರಾರ್ಥನೆ ಮಾಡಿದ್ರೆ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿದ್ದೆ ಆದರೆ ಮೇಷರಾಶಿಯವರು ಖಂಡಿತ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿ ವೃಷಭಲಗ್ನ. ವೃಷಭರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹ ಇರೋದ್ರಿಂದಲೇ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಬಹುದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಯೋಗಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ವೃಷಭ ರಾಶಿಯವರು ಇವತ್ತು ನೀವು ಏನು ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದಾಗಲಿ ಅಥವಾ ಯಾವುದೇ ಒಂದು ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಹಣಕಾಸಿನ ಟ್ರಾನ್ಸಾಕ್ಷನ್ಸ್ ಮಾಡ್ತಕ್ಕಂಥದ್ದಾಗಲಿ, ಅಥವಾ ದೂರಭಾರ ಪ್ರಯಾಣ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ ಇಟ್ಕೊಂಡಿದ್ರೆ ಆಗಲಿ, ಏನೇ ಮಾಡಬೇಕಾದ್ರೂ ವಿದ್ಯಾರ್ಥಿಗಳ ಓದಿನಿಂದ ಉದ್ಯೋಗ ಕೊಡತಕ್ಕಂತಹ ಪ್ರತಿಯೊಬ್ಬರಿಗೂ ಒಂದಿಷ್ಟು ಮಟ್ಟಿಗೆ ಪ್ರಾರಂಭಿಕವಾಗಿ ಮಾತ್ರ ಕನ್ಫ್ಯೂಷನ್ಸ್ ಇರುತ್ತೆ, ಆದರೂ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ವೃಷಭ ರಾಶಿಯವರು ಇವತ್ತಿನ ದಿವಸ ತಪ್ಪದಿರ ಒಂದಷ್ಟು ಅವರೇ ಬೇಳೆ, ಒಂದಷ್ಟು ಅಕ್ಕಿ, ಅಂದರೆ 1 ಚಿಟಿಕೆ ಅವರೇ ಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ, ಎರಡನ್ನೂ ಸಹಿತ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಪೂರ್ವದಲ್ಲಿರ್ತಕ್ಕಂಥ ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಇದೇ ಲಗ್ನದಲ್ಲಿ, ಅಂದರೆ ವೃಷಭ ಲಗ್ನ ವೃಷಭ ರಾಶಿ, ಈ ವೃಷಭ ಲಗ್ನದಲ್ಲಿ ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ನೀವು ಮಾಡಬೇಕಾದ್ದು ನಿಮ್ಮ ಊಟ ಉಪಚಾರದ ಜೊತೆಗೆ ಒಂದಿಬ್ಬರಿಗೆ ಅನ್ನದಾನವನ್ನು ಮಾಡುವಂತಹ ಕೈಂಕರ್ಯಕ್ಕೆ ತಾವು ಮುಂದಾದರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಇವತ್ತು ನಿಮಗೆ ಪಾಠ ಪ್ರವಚನ ಮಾಡತಕ್ಕಂಥವ್ರು ಅಥವಾ ನಿಮಗೆ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಅಥವಾ ನಿಮ್ಮ ಬದುಕು ಹೀಗೇ ಇರಬೇಕು ಅಂತ ಮತ್ತೊಬ್ಬರ ಒಂದು ಮಾರ್ಗದರ್ಶನದಲ್ಲಿ ನಡಿಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೂ ಒಂದಷ್ಟು ಅಚಾತುರ್ಯಗಳನ್ನು, ಒಂದಷ್ಟು ಅಸಮಾಧಾನವನ್ನು, ಒಂದಷ್ಟು ಬೇಡವಾದಂಥ ಮನಸ್ಥಿತಿಯನ್ನು ಇವತ್ತು ತಂದುಕೊಳ್ಳೋ ಪರಿಸ್ಥಿತಿ ಇದೆ. ಇದೆಲ್ಲದರ ಮಧ್ಯದಲ್ಲಿ ಸಂಜೆ 4ರಿಂದ 6:20, 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳಲ್ಲ. ಇದೇ ಸಮಯದಲ್ಲಿ ಬಹಳ ಜಾಗೃತೆ ಇರಬೇಕು, ಎಚ್ಚರಿಕೆ ಇರಬೇಕು. ಜೋಪಾನವಾಗಿ ಮಾಡುವಂಥ ಕೆಲಸ ಒಂದಷ್ಟು ಲಾಭವನ್ನು ಗಳಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ
ಚಂದ್ರನ ಆಸ್ಥಾನದಿಂದ ಬುಧನ ಅನುಗ್ರಹದವರೆಗೂ ಎಲ್ಲವೂ ವಿಶೇಷವಾಗಿದೆ. ಇವತ್ತಿನ ಫಲಾಫಲಗಳಲ್ಲಿ ತಾವು ಅಂದುಕೊಂಡದ್ದನ್ನ ಕಾರ್ಯಸಿದ್ಧಿ ಮಾಡಿಕೊಳ್ತಕ್ಕಂಥ ಯೋಗ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಆ ಕೋಪ ಯಾವುದನ್ನೂ ಸಮಾಧಾನ ಪಡಿಸ್ತಕ್ಕಂಥದ್ದಲ್ಲ. ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನಿಮಗೆ ಸಂಭವಿಸುವಂತ ಅಥವಾ ನಿಮಗೆ ಎದುರಾಗುವಂತ ಈ ಸಂಕಷ್ಟಗಳಿಂದ ಬೇಗ ಮುಕ್ತರಾಗಿ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತ ಯೋಗ ನಿಮ್ಮದಾಗಬೇಕಾದ್ರೆ ಇವತ್ತು ಶಿವಧ್ಯಾನವನ್ನು ಮಾಡತಕ್ಕಂಥದ್ದು, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳುವಂಥದ್ದು, ಹಾಗೆ ನಿಮ್ಮ ಕುಲದೇವರನ್ನ ಆರಾಧನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಒಂದಷ್ಟು ಮಟ್ಟಿಗೆ ಲಾಭವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸಲ್ಲಿ ಇಲ್ಲದಂತ ರೀತಿಯಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು. ಇಂತಹ ಸಮಸ್ಯೆಗಳಿಂದ ಮುಕ್ತರಾಗ್ಲಿಕ್ಕೋಸ್ಕರ ಒಂದು ಅಂಗೈಯಗಲ ಹಸಿರು ಬಣ್ಣದ ವಸ್ತ್ರವನ್ನ ಒಂದು ಅಂಗೈಯಗಲ ಕರ್ಚಿಫ್ ಆಗಿ ಇಟ್ಕೊಂಡು ಅದು ನಿಮ್ಮ ಪಾಕೆಟಲ್ಲೋ ನಿಮ್ಮ ಬ್ಯಾಗಲ್ಲೋ ಇಟ್ಕೊಂಡಿದ್ರೆ ಇವತ್ತು ಒಂದಷ್ಟು ಮಟ್ಟಿಗೆ ಶಾಂತಿ ಸಮಾಧಾನವನ್ನ ನಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ, ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡುವಂತ ವಾರ. ಹಾಗಾಗಿ ಹನುಮನ ಪ್ರಾರ್ಥನೆಯಿಂದ ನಿಮ್ಮೆಲ್ಲಾ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ನೀವು ಮಾಡಬೇಕಾದ್ದು ರಾಮಧ್ಯಾನವನ್ನ, ಪ್ರಭು ಶ್ರೀ ರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ರಾಮನ ಪ್ರಾರ್ಥನೆ ಮಾಡಬೇಕು, ಹನುಮನ ಆರಾಧನೆ ಮಾಡಬೇಕು. ಶ್ರೀರಾಮಚಂದ್ರನ ಆರಾಧನೆ ಮಾಡ್ತಾ ಹನುಮನ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂಥ ಕೇಸರಿಯನ್ನ ಒಂದಿಷ್ಟು ಹಣೆಗೆ ತಿಲಕದ ರೂಪದಲ್ಲಿ ಹಚ್ಕೊಂಡು ಅಲ್ಲೇನಾದ್ರೂ ಒಂದಿಷ್ಟು ಪ್ರಸಾದ ಕೊಟ್ಟರೆ ಅದನ್ನು ಸ್ವೀಕರಿಸಿ, ಅಥವಾ ಏನೂ ಇಲ್ಲ ಅಂದ್ರೂ ಮನೆಯಲ್ಲಾದ್ರೂ ಸರಿಯೇ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಕರ್ಕಾಟಕ ರಾಶಿಯವರು ಪಠನೆ ಮಾಡಿದ್ರೆ ನಿಮಗೆ ಎದುರಾಗುವಂತ ಯಾವುದೇ ಸಂಕಷ್ಟಗಳಿದ್ರು ಖಂಡಿತ ದೂರ ಆಗುತ್ತೆ. ಅಷ್ಟೇ ಅಲ್ಲದಿರ ಓದುವಂತಹ ವಿದ್ಯಾರ್ಥಿನಿಯರು ಉತ್ತರಾಭಿಮುಖವಾಗಿ ಕೂತು ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಮಾಡ್ತಾ ತದನಂತರ ನಿಮ್ಮ ವಿದ್ಯಾಭ್ಯಾಸಕ್ಕೆ ಮುಂದಾದ್ರೆ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ. ಯಾವುದೋ ಒಂದು ಬಲವಾದ ಸಂಕಷ್ಟಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ, ಯಾರಿಗೋ ಕೊಟ್ಟ ಮಾತಿನಂತೆ ನಡ್ಕೊಳಕ್ಕಾಗ್ತಿಲ್ಲ, ಹಣಕಾಸಿನ ಸಮಸ್ಯೆ ಇದೆ ಅಥವಾ ಇನ್ಯಾವುದೋ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಇದೆ, ಆಗ ನೀವು ಮಾಡಬೇಕಾದ್ದು ದಕ್ಷಿಣಾಭಿಮುಖವಾಗಿ ನಿಂತು ಅಲ್ಲಿ ಹನುಮನ ಪ್ರಾರ್ಥನೆ ಮಾಡಿದ್ರೆ ಸಾಕಷ್ಟು ಒಳ್ಳೆ ಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ, ಹನುಮನ ಆರಾಧನೆಯಿಂದ ಕರ್ಕಾಟಕ ರಾಶಿಯವರಿಗೆ ಇವತ್ತು ಬಹಳ ವಿಶೇಷವಾದಂತಹ ಲಾಭವನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇದರ ಜೊತೆಗೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 3:20 ತನಕ 2 ರಿಂದ 3:20 ಜಾಗೃತರಾಗಿರಿ. ಯಾವುದೇ ಕಾಗದ ಪತ್ರಕ್ಕೆ ಸಹಿ ಬೇಡ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಬಹಳ ಜವಾಬ್ದಾರಿ ಬೇಕು. ಎಚ್ಚರಿಕೆಯ ನಡೆ ಇದ್ದರೆ ಮಾತ್ರ ಇವತ್ತು ಲಾಭವನ್ನು ಗಳಿಸಲಿಕ್ಕಾಗುತ್ತೆ. ಇನ್ನು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಕಾಲದಲ್ಲಿ ನಿಮಗೆ ಅರಿವಿಲ್ಲದಂತ ರೀತಿ ಒಂದಷ್ಟು ಸಿಹಿ ಸುದ್ದಿಯನ್ನ ಅಥವಾ ನಿಮಗೆ ಅರಿವಿಲ್ಲದಂತ ರೀತಿ ಆಗುವಂತಹ ಒಂದಷ್ಟು ಬದಲಾವಣೆಗಳನ್ನ ಇವತ್ತು ತಾವು ಕಾಣ್ತೀರಿ. ಹಾಗಾಗಿ ಪ್ರಭು ಶ್ರೀ ರಾಮಚಂದ್ರನ ಅನುಗ್ರಹಕ್ಕೆ ಕರ್ಕಾಟಕ ರಾಶಿಯವರು ಪಾತ್ರರಾದರೆ ಇನ್ನಷ್ಟು ಲಾಭ ನಿಮ್ಮ ಕಟ್ಟಿಟ್ಟ ಬುತ್ತಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ವ್ಯವಹಾರಗಳ ಕಡೆ ಒಂದಷ್ಟು ಗಮನ ಕೊಟ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಮಂಗಳವಾರ ಅಂತ ಬಂದಾಗ ಒಂದಷ್ಟು ಜನ ಮೂಗು ಮುರಿತಾರೆ. ಮಂಗಳವಾರ ಇವತ್ತು ಕೆಲಸ ಆಗುತ್ತೋ ಇಲ್ವೋ, ಇವತ್ತು ಪ್ರಯತ್ನ ಪಟ್ಟರೆ ವಿಫಲ ಆಗುತ್ತೇನೋ, ಇವತ್ತು ನಾವು ಅಂದುಕೊಂಡಿದ್ದ ಪೂರ್ತಿ ಸಾಧನೆ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ, ಹೀಗೆ 10 ಹಲವಾರು ವಿಭಿನ್ನ ನಿಮ್ಮ ಮನಸ್ಥಿತಿ. ಆದರೆ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದೆಜ್ಜೆ ಮುಂದಕ್ಕೆ ಹಾಕಿದ್ರೆ ಎಂತಹ ಅಸಮಾಧಾನದ ಸನ್ನಿವೇಶ ಇದ್ರೂ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ತೃಪ್ತಿಕರವಾದಂಥ ಬದುಕು ಕಟ್ಕೊಳ್ಬಹುದು. ಯೋಗ ಫಲಗಳನ್ನ ನಿಮ್ಮದಾಗಿಸ್ಕೊಳ್ಬಹುದು. ಇವತ್ತು ಸಿಂಹ ರಾಶಿಯಲ್ಲಿರ್ತಕ್ಕಂಥವ್ರು 1 ಚಿಟಿಕೆ ಗೋಧಿ, 1 ಚಿಟಿಕೆ ಬೆಲ್ಲ, 1 ಚಿಟಿಕೆಯಷ್ಟು ಹೆಸರುಕಾಳು, ಗೋಧಿ, ಬೆಲ್ಲ, ಹೆಸರುಕಾಳು, ಈ 3 ಪದಾರ್ಥದಿಂದ ಇವತ್ತು ದೋಷಗಳಿಂದ ಮುಕ್ತರಾಗಬಹುದು. ಶಾಂತಿ ಸಮಾಧಾನ ನಿಮ್ಮದಾಗಿಸ್ಕೊಳ್ಬಹುದು. ಹಾಗೆ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಅಥವಾ ಯಾವುದಾದ್ರೂ ಒಂದು ದೈವ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ದೇವ್ರ ಮುಂದೆ ನಿಂತು ಕೈ ಮುಗಿದು ನಿಂತ್ಕೊಳ್ಳೋದು, ಅಥವಾ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ಏನೇ ಒಂದು ವಿಚಾರದಲ್ಲಾದರೂ ಅಥವಾ 11 ಬಾರಿ ಒಂದು ಕಾಗದದ ಮೇಲೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಮನ ಹೆಸರನ್ನ 11 ಬಾರಿ ನೀವು ಬರೆದ್ರೂ ನಿಮ್ಮಲ್ಲಿ ಬದಲಾವಣೆಯನ್ನು ಕಾಣ್ತೀರಿ. ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರು ನಿಮ್ಮ ಕರಹಸ್ತದಿಂದ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿದ್ದೇ ಆದರೆ ಇನ್ನಷ್ಟು ಅದ್ಭುತವಾದ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನೇನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನದಿಂದ ದೂರ ಇದ್ದು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ
ಸಾಧ್ಯವಾದಷ್ಟು ಮೌನದಿಂದಿರಿ. ಯಾರೊಬ್ಬರ ಮೇಲೂ ನಿಮ್ಮ ಮಾತು ಬೇಡ, ನಿಮ್ಮ ಗದಾಪ್ರಹಾರ ಬೇಡ. ಇನ್ನೊಬ್ಬರ ಮಾತಿಗೆ ನೀವು ಹೋಗಬಾರ್ದು, ಅವರ ಮಾತು ನಿಮಗೆ ಬರಬಾರ್ದು. ಅಂದರೆ ತಾಳ್ಮೆ ಬೇಕು, ಸಮಾಧಾನ ಬೇಕು. ಯಾವುದೇ ವಿಚಾರವನ್ನಾದರೂ ಸ್ವಲ್ಪ ನಿಶಬ್ದತೆಯಿಂದ ಆಲೋಚನೆ ಮಾಡಬೇಕು. ಯಾಕೆಂದರೆ ಎಲ್ಲ ವಿಚಾರಗಳಲ್ಲೂ ರೌದ್ರತನ ಇದೆ, ಮುಂಗೋಪ ಇದೆ. ಆ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪ ನಿಮ್ಮನ್ನ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸಿ ನಡೆಸುತ್ತೆ. ಆದರೆ ಇವತ್ತಿನ ದಿವಸ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಾಫಲಗಳು ಖಂಡಿತ ನಿಮ್ಮದಾಗತ್ತೆ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ದುರ್ಗಾ ದೀಪ ನಮಸ್ಕಾರ ಮಾಡಿದ್ದೆ ಆದರೆ ಸಾಕಷ್ಟು ಒಳ್ಳೆ ಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ವರ್ಚಸ್ಸು ತೇಜಸ್ಸು ಮತ್ತಷ್ಟು ಅಭಿವೃದ್ಧಿ ಆಗುವಂತಹ ತುಲಾರಾಶಿಯವರ ಭವಿಷ್ಯದಲ್ಲಿ ಒಂದು ಬೆಳಕನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇಲ್ಲಿವರೆಗೂ ಏನೆಲ್ಲ ಕಷ್ಟಗಳನ್ನು ಕಂಡಿದ್ದೀರಿ, ಇನ್ನು ಮುಂಬರ್ತಕ್ಕಂಥ ದಿನದಲ್ಲಿ ಒಂದಷ್ಟು ಬೆಳಕನ್ನು ಕಾಣುವಂಥ ಯೋಗಫಲ. ಯಾರಿಗೆ ವಿವಾಹ ಆಗಿಲ್ಲ, ವಿವಾಹ ಪ್ರಯತ್ನ ಪಡ್ತಿದ್ದೀರಿ, ಯಾರು ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ನೊಂದಿದ್ದೀರಿ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಬೇಕು, ಯಾವ ವಿದ್ಯಾರ್ಥಿನಿಯರು ಬದುಕಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾಲಘಟ್ಟವನ್ನು ಮುಟ್ಟಬೇಕು ಅಂತಿದ್ದೀರಿ, ಅಂತಹವರಿಗೆ ಯೋಗಫಲ. ಯಾರು ಸರ್ಕಾರಿ ಕೆಲಸಕ್ಕೆ ಅಂತ ಪ್ರಯತ್ನ ಪಡ್ತಿದ್ದೀರಿ, ವಿಫಲತೆ ಕಾಣ್ತಾ ಇದ್ದೀರಿ, ಅಂತಹವರಿಗೆ ಸರ್ಕಾರಿ ಕೆಲಸ ಸಿಗುವಂಥ ಅದೃಷ್ಟ ಫಲ. ಹಾಗೆ ಮುಂಬರ್ತಕ್ಕಂಥ ದಿನದಲ್ಲಿ ತುಲಾರಾಶಿಯವರ ಭವಿಷ್ಯದಲ್ಲಿ ಒಂದು ಬೆಳಕಿದೆ. ಆ ಬೆಳಕಿಗಾಗಿ ತಾವು ಕಾತುರತೆಯಿಂದ ಕಾಯಲೇಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲವಾಗಿದ್ದು, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಶಾಂತಿ ಸಮಾಧಾನವನ್ನು ನೆಮ್ಮದಾಗಿಸ್ಕೊಳ್ಳೋದ್ರ ಬಗ್ಗೆ, ಹಾಗೆ ಯಾವುದೇ ಕೈಂಕರ್ಯಗಳನ್ನು ಕೆಲಸಗಳನ್ನು ಮಾಡಬೇಕಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡುವಂಥ ಮನಸ್ಸು ನಿಮ್ಮದಾಗಿದ್ದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾರನ್ನೂ ನಂಬೋದು ಬೇಡ, ಯಾರೊಬ್ಬರಿಗೆ ಜವಾಬ್ದಾರಿ ಕೊಡ್ತಕ್ಕಂಥದ್ದು ಬೇಡ, ಅಥವಾ ಯಾರೊಬ್ಬರನ್ನ ನಂಬಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆ ಇಲ್ದಿರ ನೀವು ಮುಂದೆ ನಡೆದ್ರೆ ಅಲ್ಲಿ ಲಾಸ್ ಆಗುವಂಥ ಲಕ್ಷಣಗಳಿದೆ. ಆದಷ್ಟು ಜವಾಬ್ದಾರಿ ಇರಲಿ. ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆಯಿಂದ 4 ಗಂಟೆ 12 ನಿಮಿಷದವರೆಗೂ ಈ ಸಮಯದಲ್ಲಿ ದಕ್ಷಿಣಾಭಿಮುಖವಾಗಿ ಯಾವುದೋ ಒಂದು ಸಮಯಕ್ಕೆ ದಕ್ಷಿಣಾಭಿಮುಖವಾಗಿ ನಿಂತು ತಾಯಿ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಕಷ್ಟ ಕಾರ್ಪಣ್ಯಗಳಿಂದ, ಒಂದಷ್ಟು ದುಃಖದ ಸನ್ನಿವೇಶಗಳಿಂದ ನೀವು ಬೇಗ ಹೊರಗಡೆ ಬರ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಒಂದಷ್ಟು ಬದಲಾವಣೆಯ ಕಾಲ, ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುವಂತದ್ದಿದೆ. ಶುಕ್ರ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟಗಳಿಂದ ಬೇಗ ಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥದ್ದಿದೆ. ಅಂಗೈಯಗಲ ಭೂಮಿಗೆ ಬಂದಂಥ ಯಾವುದೇ ಸಮಸ್ಯೆಗಳಿದ್ರೂ ಎಲ್ಲವೂ ದೂರ ಆಗಿ ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ಒಂದು ಅದೃಷ್ಟವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ಧನುರ್ ರಾಶಿಯವರಿಗಿದೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ನಾನು ನಂದು ಅಂತಲೋ ಮದ ಮಾತ್ಸರ್ಯದಿಂದ ನಡ್ಕೊಳ್ತಕ್ಕಂಥದ್ದು, ಅಥವಾ ಕೆಲವೊಮ್ಮೆ ಬೇಡವಾದ ವಿಚಾರಗಳನ್ನು ತಲೆ ತುಂಬಿಕೊಂಡು ಇರ್ತಕ್ಕಂಥ ಸುಖ ಸಂತೋಷ ನೆಮ್ಮದಿಯನ್ನು ಕಳ್ಕೊಳ್ಳುವಂಥದ್ದು, ಇದೆಲ್ಲ ಎದುರಾಗುವಂತಹ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ರಾಹು ಇರ್ತಕ್ಕಂಥ ಆಸ್ಥಾನ ಜೊತೆಗೆ ಶನಿ ಇರ್ತಕ್ಕಂಥ ಆಸ್ಥಾನದಿಂದ, ರಾಹು ಮತ್ತೆ ಶನಿಯಿಂದ ಉಂಟಾಗ್ತಿರ್ತಕ್ಕಂಥ ದೋಷಗಳಿಂದ ಮಕರ ರಾಶಿಯವರು ನೆಮ್ಮದಿ ಕಾಣದಂತ ರೀತಿಯಲ್ಲಿದ್ದೀರಿ. ಆದರೆ ಇನ್ನು ಮುಂಬರತಕ್ಕಂತಹ ದಿನದಲ್ಲಿ ಒಂದಷ್ಟು ಬದಲಾವಣೆ ಕಾಣುತ್ತೆ. ಆ ಬದಲಾವಣೆ ಕಾಣೋದಕ್ಕೂ ಮುನ್ನ ಒಂದಷ್ಟು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಸಮುದ್ರ ಹಾಗೆ ಇಂತಹ ಒಂದು ಕ್ಷೇತ್ರಗಳಲ್ಲಿ ಹೋಗಿ ಒಂದು ಸ್ನಾನ ಮಾಡಿ ಅಲ್ಲೊಂದಿಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ತಂದೆ ತಾಯಿ ಪಾದ ಸೇವೆ ಮಾಡ್ತಕ್ಕಂಥದ್ದು, ಹಾಗೆ ಶನೇಶ್ವರನ ಮಂದಿರಕ್ಕೆ ಬಂದು ಅಲ್ಲಿ ತೈಲಾಭಿಷೇಕ ಮಾಡಿಸ್ತಕ್ಕಂಥದ್ದು, ಇಂತಹ ಕಾಯಕಕ್ಕೆ ಮುಂದಾದರೆ ಖಂಡಿತ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನ ನಿಮ್ಮದಾಗಿಸ್ಕೊಳ್ತೀರಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು, ತೃಪ್ತಿಕರವಾದಂತಹ ಬದುಕಟ್ಕೊಳ್ಬೇಕು. ಯಾರು ಏನು ಮಾತಾಡಿದ್ರು ಸಹಿತ ಎಲ್ಲ ಮಾತಿಗೂ ಸಹಿತ ಸ್ಪಂದಿಸ್ತಾ ಇನ್ನೇನೋ ಒಂದು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದಕ್ಕಿನ್ನ ಯಾವ ವಿಚಾರ ಎಷ್ಟು ತಲೆ ತಂದ್ಕೊಳ್ಬೇಕೋ ಅಷ್ಟೇ ತರಬೇಕು. ಯಾಕೆಂದ್ರೆ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಒಂದಷ್ಟು ಮಟ್ಟಿಗೆ ಸಮಸ್ಯೆಗಳಂತಕ್ಕಂಥದ್ದು ಗೊತ್ತಿಲ್ದಿರೋ ಮನೆ ಬಾಗಿಲು ಬಂದು ಕೂತ್ಕೊಳ್ಳುತ್ತೆ. ಅದರ ಜೊತೆಗೆ ಇವತ್ತು ಆಗುವಂತಹ ಒಂದಷ್ಟು ಬದಲಾವಣೆಗಳನ್ನು, ಅಂದ್ರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 23 ನಿಮಿಷದಿಂದ 4 ಗಂಟೆ 15 ನಿಮಿಷದೊಳಗಾಗಿ ಒಂದಷ್ಟು ಬದಲಾವಣೆ ಕಾಣುವಂತ ಯೋಗ ಫಲ ಇದೆ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಯಾವುದೇ ಕೆಲಸ ಕಾರ್ಯದ ಬಗ್ಗೆ ಯಾವುದೇ ಒಂದು ಚಿಂತನೆ ಮಾಡಬೇಕಾದ್ರೂ ಮತ್ತೊಬ್ಬರ ಮಾರ್ಗದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೆಣ್ಣು ಮಕ್ಕಳು ಸಾಧ್ಯವಾದಷ್ಟು ಮನೆಯಲ್ಲಿರ್ತಕ್ಕಂಥ ಹಿರಿಯರು, ನಿಮ್ಮ ಮೇಲಧಿಕಾರಿಗಳು
ಅಥವಾ ನಿಮ್ಮ ಜೊತೆಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು ಅಥವಾ ನಿಮ್ಮ ಅಣ್ಣ ತಮ್ಮಂದರು ಅವರು ಹೇಳುವಂಥ ಮಾತನ್ನ ಹೆಣ್ಣು ಮಕ್ಕಳು ಆಲಿಸಬೇಕು. ಹೆಣ್ಣು ಮಕ್ಕಳು ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡು ಸದಾಕಾಲ ನಿಮ್ಮ ಮುಖದಲ್ಲಿ ಒಂದು ಶಾಂತಿ ಸಮಾಧಾನ ಇಲ್ಲದಂಥ ರೀತಿ ನಡ್ಕೊಳ್ಳುವಂಥದ್ದು ಅದು ಸಮಂಜಸವಲ್ಲ. ಹಾಗಾಗಿ ಎಚ್ಚರಿಕೆಯ ಬದುಕು ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಸಾಧ್ಯವಾದಷ್ಟು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ಸಿಗಬೇಕಾದ್ರೆ ಒಂದಷ್ಟು ಉದ್ದಿನ ಬೇಳೆ, ಒಂದಷ್ಟು ಕಡಲೆಬೇಳೆ, ಒಂದಷ್ಟು ಅಕ್ಕಿ, ಒಂದಷ್ಟು ತೊಗರಿಬೇಳೆ, ಈ 4 ಪದಾರ್ಥಗಳನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡ ಮೇಲೆ ಹಾಕಿದ್ರೆ ಒಂದಷ್ಟು ಬದಲಾವಣೆ ಏನಂತೂ ಖಂಡಿತ ಸಿದ್ಧಪಡಿಸ್ಕೊಳ್ತೀನಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ಚಿಂತನೆ ಮಾಡಬೇಕು. ಎಲ್ಲೇ ಹೊರಡಬೇಕಾದ್ರೂ ಹೊರಡೋದಕ್ಕೆ ಮುನ್ನ ಸರಿ ತಪ್ಪುಗಳನ್ನು ಸರಿಯಾದ ತಿದ್ದುಕೊಳ್ಬೇಕು. ಪ್ರಯಾಣವನ್ನು ಅತಿಯಾದಂಥ ವೇಗವಾಗಿ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಬೇಡ. ಹಾಗೆ ಯಾವುದೋ ಒಂದು ಒಲ್ಲದ ಗಂಡನಿಗೆ ಮೊಸರಿನಲ್ಲಿ ಕಲ್ಲು ಅನ್ನೋಂಗೆ ಯಾರು ಏನು ಮಾತಾಡಿದ್ರು ಸಿದ್ಧ ಮಾತಾಡಿರ್ತಕ್ಕಂಥ ಮಾತುಗಳನ್ನೇ ತಲೆಯಲ್ಲಿ ಇಟ್ಕೊಂಡು ಇಲ್ಲದ ನೋವು ಅನುಭವಿಸೋದು ಬೇಡ. ಇವತ್ತು ಸಾಧ್ಯವಾದಷ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಬೇಕು. ಒಂದಷ್ಟು ಜನಕ್ಕೆ ಅತೀತವಾದಂತಹ ಬೆನ್ನು ಅಥವಾ ಮೊಣಕಾಲು ನೋವು ಬರ್ತಕ್ಕಂಥದ್ದು, ಒಂದಷ್ಟು ಜನಕ್ಕೆ ಅರ್ಧ ತಲೆನೋವಿಂದ ಒದ್ದಾಡುವಂತಹದ್ದು, ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲಿಲ್ಲ ಎಂಬತಕ್ಕಂಥದ್ದರ ನೋವಿನಲ್ಲಿರ್ತಕ್ಕಂಥದ್ದು. ಹಾಗಾಗಿ ಇಂಥೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನೀವು ಒಂದಷ್ಟು ಬದಲಾವಣೆ ತಂದುಕೊಳ್ಬೋದಾದರೆ ನಿಮ್ಮ ಮನೆಯ ಸಮೀಪದಲ್ಲೋ ಅಥವಾ ನಿಮ್ಮ ಮಾರ್ಗ ಮಧ್ಯದಲ್ಲೋ ಎಲ್ಲಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಬಿಳಿ ಎಕ್ಕದ ಗಿಡ ಇದ್ದರೆ, ಅರ್ಕವೃಕ್ಷ ಇದ್ದರೆ, ಆ ಬಿಳಿ ಎಕ್ಕದ ಗಿಡಕ್ಕೆ 11 ಪ್ರದಕ್ಷಿಣೆ ಮಾಡಿ 3 ಹೂಗಳನ್ನು ಕಿತ್ಕೊಂಡು ಒಂದು ಹೂವಲ್ಲಿ ದೃಷ್ಟಿ ತೆಗೆದು ಅಲ್ಲೇ ಹಾಕಬೇಕು. ಇನ್ನೆರಡು ಹೂವನ್ನು ಒಂದು ದೇವರ ಹತ್ರ ಇಡಬೇಕು, ಇನ್ನೊಂದು ಮಾತ್ರ ನಿಮ್ಮ ಪಾಕೆಟಲ್ಲಿ ಇರಬೇಕು. ಈ ಪ್ರಕಾರವಾಗಿ ನಡ್ಕೊಂಡಿದ್ದೆ ಆದರೆ ಒಂದಷ್ಟು ಶಾಂತಿ ಸಮಾಧಾನವನ್ನ ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.